ನಾನು 3 ಮಂತ್ಸ್ ಪ್ರೆಗ್ನೆನ್ಸಿ ಜರ್ನಿನ ಯಾವ ರೀತಿ ಕಳೆದೆ ಅಂತಲೇ ಗೊತ್ತಾಗಲಿಲ್ಲ. ಸೊ ಬೆಳಗ್ಗೆ ಸೂರ್ಯ ಉದಯವಾಗಿ ಸಂಜೆ ಸೂರ್ಯ ಮುಳುಗೋ ರೀತಿಯೇ ನಾನು 3 ಮಂತ್ಸ್ ಜರ್ನಿನ ಕಂಪ್ಲೀಟ್ ಮಾಡಿಕೊಂಡೆ. ಬೆಳಿಗ್ಗೆ ನಾರ್ಮಲ್ ಆಗೇ ಇರ್ತಿದ್ದೆ, ಸಂಜೆ ಆಫೀಸಿಂದ ಬರೋಷ್ಟರಲ್ಲಿ ತುಂಬಾ ಸುಸ್ತಾಗ್ಬಿಡ್ತಿದ್ದೆ. ಸೊ ಎವ್ರಿ ಡೇ ಇದೇ ರೀತಿ ಇರ್ತಿತ್ತು. ನಾನು ಆಫೀಸಿಂದ ಬರೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಇದೇ ರೀತಿ ಯಾವುದಾದ್ರೂ ಜ್ಯೂಸು ಅಥವಾ ಎಳ್ನೀರು ಏನಾದರೂ ರೆಡಿ ಮಾಡಿ ಇಟ್ಟಿರ್ತಿದ್ರು. ಸೊ 3 ಮಂತ್ಸ್ ನಾನು ಆಲ್ಮೋಸ್ಟ್ ಲಿಕ್ವಿಡ್ ಐಟಮ್ಸಲ್ಲೇ ಕಳೆದಿದ್ದೀನಿ. ನನಗೆ ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತೇಳಿ ಊರಿಂದ ಅಜ್ಜಿನ ಕರೆಸ್ಕೊಂಡಿದ್ವಿ. ಸೊ ನಮ್ಮ ಅಜ್ಜಿಗೆ ಎಷ್ಟು ಏಜ್ ಆಗಿರ್ಬೋದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇವರು ನಮ್ಮ ಅಪ್ಪನಮ್ಮ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಂಗೆ ಮೊಮ್ಮಕ್ಳಿಗೆ ಅಮ್ಮನ ಬಾಂಡಿಂಗ್ ಜಾಸ್ತಿ ಇರುತ್ತೆ. ಬಟ್ ನಮಗೆ ಅಪ್ಪನ ಬಾಂಡಿಂಗ್ ಜಾಸ್ತಿ. ನಮ್ಮನ್ನು ಚಿಕ್ಕದ್ರಿಂದ ಸಾಕಿರೋದು ಅವರೇ ಕೂಡ, ಇವಾಗಲೂ ಕೂಡ ನಮ್ಮ ಮಕ್ಕಳನ್ನ ಬೆಳೆಸ್ತಿರೋದು ಅವರೇ. ಸೊ ಅಜ್ಜಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಪ್ರಾಣನೇ ಬಿಡ್ತೀವಿ. ನಾನು ಮತ್ತು ನನ್ನ ತಂಗಿ ಮಗಳು ಇವಾಗಲೂ ಕೂಡ ಫೈಟಿಂಗ್ ನಡೆಸ್ತೀವಿ. ಸೊ ಅವಳು ನಮ್ಮಜ್ಜಿ ನಮ್ಮ ಹತ್ರ ಕಳಿಸ್ಕೊಡಿ ಅಂತೇಳಿ, ನಾನು ನಮ್ಮಜ್ಜಿ ನಾನು ಕಳಿಸಲ್ಲ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಅಜ್ಜಿಗೆ ಒಂದು ಕಣ್ಣು ಕಾಣಿಸಲ್ಲ. ಈ ಏಜಲ್ಲಿ ಬಂದು ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರೆ ಗ್ರೇಟ್ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಲ.